ಪ್ರಿಯಾಂಕಾ ಖರ್ಗೆ ಇತ್ತೀಚೆಗೆ ನಮ್ಮ ಪಕ್ಷದ ನೇತಾರರಾಗಿರುವಂಥ ಜಗದೀಶ್ ಶೆಟ್ಟರ್ ಅವರನ್ನು ಟೀಕೆಯನ್ನು ಮಾಡ್ತಾ RSS ಈ ದೇಶಕ್ಕೆ ಕೊಟ್ಟಿರುವಂತಹ 10 ಕೊಡುಗೆಗಳನ್ನು ದಯವಿಟ್ಟು ಹೇಳಿ ಅಂತ ಕೇಳಿದರು. ಪ್ರಿಯಾಂಕಾ ಖರ್ಗೆ ಹೇಳಿ ಕೇಳಿ ಸ್ಕೂಲು ಕಾಲೇಜು ಅದರ ಪ್ರಾರಂಭಿಕ ಹಂತದ ದಾಟಿದವರಲ್ಲ. ಅದಕ್ಕೋಸ್ಕರ ಅವರಿಗೆ ಆ ಪ್ರಶ್ನೆಯನ್ನು ಇಟ್ಕೊಂಡೆ ಇವತ್ತಿನ ಅವರ RSSನ ಗಾಳಿನೂ ಕೂಡ ತಾಗಬಾರ್ದು ಅಂತ ಹೇಳ್ತಾರಲ್ಲ, ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ಪ್ರಿಯಾಂಕಾ ಖರ್ಗೆ ಅವರೇ, RSS ಪ್ರಾರಂಭ ಆಗಿದ್ದು 1925ರಲ್ಲಿ. ಅದು ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಜೇಷನ್. ಅದು ಸಮಾಜ ಕಾರ್ಯವನ್ನು ಮಾಡುವಂಥ, ಮನಸ್ಸುಗಳನ್ನು ಪರಿವರ್ತನೆಯನ್ನು ಮಾಡುವಂತಹ, ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಆರ್ಗನೈಜೇಷನ್ನು. ಅದೇ ಒಂದು ಉದ್ದೇಶವನ್ನು ಇಟ್ಕೊಂಡು NS ಹರ್ಡಿಕರ್ ಅವರು ಹಿಂದೂಸ್ತಾನ್ ಸೇವಾದಳ ಅಂತ ಪ್ರಾರಂಭವನ್ನು ಮಾಡಿದರು. ಕೊನೆಗೆ ಅದನ್ನು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಂಡು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅದರ ಕೆಳಗಡೆ ತಂದು ಅದನ್ನು ಕಾಂಗ್ರೆಸ್ ಸೇವಾದಳ ಅಂತ ಹೇಳಿಬಿಟ್ಟು 1930-31ರಲ್ಲಿ ಅದಕ್ಕೆ ಮರುನಾಮಕರಣವನ್ನು ಮಾಡ್ತಾರೆ. ಅದರ ಉದ್ದೇಶನೂ ಕೂಡ ಇದೇ ಆಗಿತ್ತು. ಅದರ ಮೊದಲನೇ ಅಧ್ಯಕ್ಷರು ಯಾರು ಹೇಳಿ? ಜವಾಹರ್ಲಾಲ್ ನೆಹರು ಅವರು. ಈ ಕಾಂಗ್ರೆಸ್ ಸೇವಾದಳ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವೆರಡನ್ನೂ ಕೂಡ ಕಂಪೇರ್ ಮಾಡಿ ನೋಡೋಣ. ಪ್ರಿಯಾಂಕಾ ಖರ್ಗೆ ಅವರೇ, 10 ಕೊಡುಗೆಯನ್ನು ಕೇಳಿದ್ರಲ್ಲ, ವ್ಯಕ್ತಿತ್ವ ನಿರ್ಮಾಣ, ರಾಷ್ಟ್ರ ನಿರ್ಮಾಣ, ಸಾಮಾಜಿಕ ಬದಲಾವಣೆ ತರುವಂಥ ಉದ್ದೇಶವನ್ನು ಇಟ್ಕೊಂಡಿರುವಂಥ RSS ಈ ದೇಶಕ್ಕೆ ಏನೇನು ಕೊಟ್ಟಿದೆ ಅಂತ ಯೋಚನೆ ಅಂತ ಮಾಡ್ತಾ ಬಂದರೆ, ಇವತ್ತು BJP ಅನ್ನೋದು RSSನ ಹೊಕ್ಕುಳ ಬಳ್ಳಿ. ಅದೇ ರೀತಿ ನಿಮ್ಮ ಸೇವಾದಳ, ಕಾಂಗ್ರೆಸ್ಸು ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಅದರ ಕೊಡುಗೆಯನ್ನು ನೋಡೋಣ. ಶ್ಯಾಮಪ್ರಸಾದ್ ಮುಖರ್ಜಿಯವರಂತಹ, ದೀನ್ ದಯಾಳ್ ಉಪಾಧ್ಯಾಯ ಅವರಂತಹ ವ್ಯಕ್ತಿಗಳನ್ನು ಕೊಟ್ಟಿರೋಂಥದ್ದು ಮಾತ್ರ ಅಲ್ಲ, RSSನ ಹೊಕ್ಕುಳ ಬಳ್ಳಿಯಾಗಿರುವಂಥ BJPಯ ನಾಯಕರಾಗಿ ಬಂದು ಈ ದೇಶವನ್ನು ಆಳಿದಂತಹ, ಸೇವೆಯನ್ನು ಮಾಡಿದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು, ಆಡ್ವಾಣಿಯವರು ಇರ್ಬೋದು, ಈಗಿನ ಪ್ರಧಾನಿ ನರೇಂದ್ರ ಮೋದಿಯವರು ಇರ್ಬೋದು, ಇವರ ಸಾಧನೆಗಳು ಕೂಡ RSSನ ಅಕೌಂಟಿಗೆ ಹೋಗಬೇಕು. ಯಾಕೆಂದರೆ ಆ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿದ್ದ RSS. ಇವತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರ್ಬೋದು, ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿದ್ದಿರ್ಬೋದು, ಮೊಬೈಲ್ ಕ್ರಾಂತಿಯನ್ನು ತಂದಿದ್ದಿರ್ಬೋದು, ಇವತ್ತು ಗೋಲ್ಡನ್ ಕ್ವಾಡ್ರಿಲಾಟರ್ ಅಥವಾ ಸುವರ್ಣ ಚತುಷ್ಪಥ ಹೆದ್ದಾರಿಯನ್ನು ಮಾಡಿದ್ದಿರ್ಬೋದು, ನಮ್ಮ ಜನಕ್ಕೆ 3 ಹೊತ್ತು ಅನ್ನ ಕೊಡುವಂಥ ಅಂತ್ಯೋದಯ ಅನ್ನ ಯೋಜನೆಯನ್ನು 2000ರಲ್ಲಿ ಪ್ರಾರಂಭ ಮಾಡಿ. ನಿಮ್ಮ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಲ್ಲ, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ವಿಶ್ವಸಂಸ್ಥೆ ಹಾಕಿಕೊಟ್ಟಂತಹ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಅಂತ್ಯೋದಯ ಅನ್ನ ಯೋಜನೆಯನ್ನು ಪ್ರಾರಂಭ ಮಾಡಿ ಉಚಿತವಾಗಿ ಅಕ್ಕಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ. ಆ ಯೋಜನೆಯನ್ನು ಇಟ್ಕೊಳ್ಳಿ. ಇದನ್ನೆಲ್ಲ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಅವರು. ಆ ಮಾಡಿದ ಅಂತಹ ವ್ಯಕ್ತಿಯನ್ನು, ಇಷ್ಟು ಸಮಾಜದ ಸೇವೆಯನ್ನು, ಕಟ್ಟಕಡೆಯ ವ್ಯಕ್ತಿಯ ಸೇವೆಯನ್ನು ಮಾಡುವಂತಹ ವ್ಯಕ್ತಿಯನ್ನು ನಿರ್ಮಾಣ ಮಾಡಿದ್ಯಾರು? RSS. ಈಗಿರುವ ನರೇಂದ್ರ ಮೋದಿಯವ್ರನ್ನ ತೊಗೊಳ್ಳಿ, ಅವರ ಕೊಡುಗೆಯನ್ನು ನಾನು ಇಲ್ಲಿ ಪಟ್ಟಿ ಮಾಡೋಕ್ಕೆ ಹೋಗಲ್ಲ. ಅವ್ರು ಏನೇನು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ, ಅದರ ಶ್ರೇಯಸ್ಸು ಕೂಡ ನರೇಂದ್ರ ಮೋದಿಯವರಂಥ ಸಾಮಾನ್ಯ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿಗೆ ಸಂಸ್ಕಾರವನ್ನು ಕೊಟ್ಟು, ಜ್ಞಾನವನ್ನು ಕೊಟ್ಟು, ಜನರ ಬಗ್ಗೆ ಅಂತಃಕರಣವನ್ನು ಬೆಳೆಸಿ ಇವತ್ತಿಷ್ಟೆಲ್ಲ ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗಿದ್ದಾರಲ್ಲ, ಮಾಡ್ತಾಯಿದ್ದಾರಲ್ಲ, ಇದು ಕೂಡ RSSನ ಅಕೌಂಟಿಗೆ ಸೇರಬೇಕಾದ್ದು. ಇನ್ನೇನಾದ್ರು ಬೇಕಾ ನಿಮಗೆ RSSನ ಕೊಡುಗೆ ಏನು ಅನ್ನೋ ತಿಳೋದಕ್ಕೆ? ಇದನ್ನೇ 1962ರಲ್ಲಿ ಚೀನಾ ಯುದ್ಧದ ನಂತರ ನಿಮ್ಮ ನೆಹರು RSS ಬಗ್ಗೆ ಏನು ಹೇಳಿದರು ಅದನ್ನು ದಯವಿಟ್ಟು ಓದ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ RSS ಕೊಡುಗೆ. ಆದರೆ ಕಾಂಗ್ರೆಸ್ ಸೇವಾದಳದ ಕೊಡುಗೆ ಏನಿದೆ ದಯವಿಟ್ಟು ಹೇಳಿ ಸರ್. ಕಾಂಗ್ರೆಸ್ ಸೇವಾದಳದ ಮೊದಲನೇ ಅಧ್ಯಕ್ಷರಾಗಿದ್ದಲ್ಲ ನೆಹರು ಅವ್ರ ಕೊಡುಗೆ ಏನಿದೆ ಸರ್? ನೆಹರು ಅವರು IIT ತಂದರು, ಏಮ್ಸ್ ತಂದರು, ಇನ್ನೆಲ್ಲ ಹೇಳ್ತೀರಿ ನೀವು. ಆದರೆ ಅವರು ದೇಶಕ್ಕೆ ಮಾಡಿದಂತಹ ನಷ್ಟ, ಡ್ಯಾಮೇಜ್ ಏನಿದೆಯಲ್ಲ, ಅವರ ಕೊಡುಗೆಗಳಿಗಿಂತ ಜಾಸ್ತಿ ತೂಗುತ್ತೆ. ಹಾಗಾಗಿ ನೆಹರುವರ ಕೊಡುಗೆಗಳು ಒಂದಷ್ಟಿದ್ರೂ ಕೂಡ ಅವರಿಂದ ದೇಶಕ್ಕಾದ ಡ್ಯಾಮೇಜ್ ಏನಿದೆಯಲ್ಲ, ಅದರಿಂದಾಗಿ ಜನ ಅವರಿಗೆ ಶ್ರೇಯಸ್ಸನ್ನು ಕೊಡಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಾಂಗ್ರೆಸ್ ಸೇವಾದಳದ ಕೊಡುಗೆ ಮತ್ತು RSSನ ಕೊಡುಗೆಯನ್ನು ನೀವು ತುಲನೆಯನ್ನು ಮಾಡಿದರೆ ನಿಮಗೆ ಅರ್ಥವಾಗುತ್ತೆ. ನಿಮಗಿಂತ ಕನಿಷ್ಠ ಜ್ಞಾನವೂ ಇಲ್ಲದೆ ಪದೇ ಪದೇ ಏನೇನೋ ಕೇಳ್ತಾ ಇರ್ತೀರಿ. RSSನ ಏನು ಗಾಳಿ ತಾಗಬಾರ್ದಂತೆ ಅಲ್ಲಿ ಕಲಬುರಗಿನಲ್ಲಿ ಹೋಗಿ, ಚಿತ್ತಾಪುರಕ್ಕೆ ಹೋಗಿ
ಅಲ್ಲಿ ಗುರುಮಿಟ್ಕಲ್ಲು ಅಲ್ಲಿಗೆ ಹೋಗಿ ಪರಿಸ್ಥಿತಿ ಏನಿದೆ ಅಂತ ನೋಡಿ. ನಾನು ನಿಮಗೆ ಹೇಳ್ತೀನಿ ಪ್ರಿಯಾಂಕ ಖರ್ಗೆ ಅವರೇ, ನಾವು ಮೈಸೂರು ಮಹಾರಾಜರನ್ನ ಯಾಕೆ ಪ್ರೀತಿ ಮಾಡ್ತೀವಿ, ನಾವು ಯಾಕೆ ಗೌರವ ಕೊಡ್ತೀವಿ? ಮೈಸೂರು ಮಹಾರಾಜರು ಇವತ್ತಿಲ್ಲ, ಅವ್ರ ಕುಟುಂಬ ಆಳ್ವಿಕೆಯಲ್ಲಿ ಇಲ್ಲ. ಆದರೆ ಇವತ್ತು ಕೂಡ ಮೈಸೂರು ಮಹಾರಾಜರು ನಾವು ಪ್ರತಿನಿತ್ಯ ನೆನಪು ಮಾಡಿಕೊಳ್ಳುವಂಥ ಕೊಡುಗೆನ ಕೊಟ್ಟಿದ್ದಾರೆ. ಅದು ಕನ್ನಂಬಾಡಿ ಕಟ್ಟೆಯಿಂದ ಎಲ್ಲದನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ನಿಮ್ಮ ಕಲಬುರಗಿಯನ್ನು ಆಳ್ವಿಕೆಯನ್ನು ಮಾಡಿದಂಥ ನಿಮ್ಮ ಸುಲ್ತಾನರು, ನವಾಬರು, ಅವರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಸರ್? ಯಾವ್ದಾದ್ರು ಗುಂಬಜ್ಗಳು ಕಟ್ಟಿರೋದು ಬಿಟ್ಟರೆ ಏನು ಕೊಡುಗೆ ಕೊಟ್ಟಿಲ್ಲ. ಅದರ ನಂತರ ಬಂದಿದ್ದು ನವಾಬ ಸುಲ್ತಾನರು ಯಾರು ಅಂತಂದರೆ ನಿಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಅದರ ನಂತರ ನೀವು ಬಂದಿದ್ದೀರಿ, ನಿಮ್ಮ ಕೊಡುಗೆ ಏನಿದೆ ಸರ್ ಅಲ್ಲಿ? ಸರ್, ಆ ಕಲಬುರಗಿ ಸ್ಥಿತಿ ನೋಡ್ರೆ ವಾಸನೆ ಮೂಗಿಡ್ಕೊಂಡು ಓಡಾಡಬೇಕು ಅಂಥ ಸ್ಥಿತಿ ತಂದಿಟ್ಟಿದ್ದೀರಿ. ವಿಷಗಾಳಿ ಎಲ್ಲ ಜನ ನೀವಲ್ಲ ಅಭಿವೃದ್ಧಿನ ಮಾಡ್ದಲೇ ಆ ಕೊಚ್ಚನೆಲ್ಲ ರೋಡಲ್ಲೇ ಬಿಟ್ಬಿಟ್ಟು ಆ ವಿಷಗಾಳಿಯನ್ನು ನಿಮ್ಮ ಅಭಿವೃದ್ಧಿ ವಿರೋಧಿ ಧೋರಣೆ ನೀತಿಯಿಂದಾಗಿ ಆ ವಿಷಗಾಳಿಯನ್ನು ಜನ ಕುಡಿತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡಿ ಸರ್. ಬರೀ ನಾನು ಅವಾಗ ಹಿಂದೆನೂ ಹೇಳಿದ್ದೀನಿ, ಔಟ್ ಆಫ್ ಸಿಲೆಬಸ್ಸೇ ಮಾತಾಡೋದು. ಆ ಹಿಂಗೆ ಏನೂ ಕೆಲಸ ಇಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಕಾಗೆಗಳು ಬಂದು ಮರದಲ್ಲಿ ಕಾ ಅಂತವಲ್ಲ, ಹಂಗೆ ಈ ಪ್ರಿಯಾಂಕ ಖರ್ಗೆ ಆ ಸಂತೋಷ್ ಲಾಡ್ ಇಬ್ಬರು ದಿನ ಕಾ ಅಂದಿದ್ರೆ ಅವ್ರಿಗೆ ದಿನವೇ ಮುಗಿಯಲ್ಲ, ಅವ್ರದ್ದು ಅಂತ ಪೂರ್ಣ ಆಗಲ್ಲ ಅವರಿಗೆ. ಅವ್ರ ಸಬ್ಜೆಕ್ಟ್ ಬಿಟ್ಟು ಎಲ್ಲ ಬಗ್ಗೆ ಮಾತಾಡ್ತಾರೆ. ಮೈಸೂರಿಂದ ಕೇನ್ಸ್ ಟೆಕ್ನಾಲಜಿಯವರು ಇಲ್ಲಿ ಸೆಮಿ ಕಂಡಕ್ಟರ್ ಯೂನಿಟ್ ಮಾಡಬೇಕಿತ್ತು, ಯಾಕೆ ಓಡೋದ್ರು? ಅವ್ರದ್ರ ಏನು ವಸೂಲಿಗೆ ಹೋಗಿದ್ದೀರಾ ನೀವು? ಅದ್ರ ಬಗ್ಗೆ ಹೇಳ್ರಿ. ಸಬ್ಜೆಕ್ಟೇ ಬಿಡ್ತೀರಿ. ಇವತ್ತು RDPR ಮಿನಿಸ್ಟ್ರು ನೀವೇ ಇದ್ದೀರಿ. ಅಲ್ಲಿ ಹೋಗಿ ಶಾಲೆ ಮಕ್ಕಳಿಗೆ ತಗೊಂಬಂದು ಫೋಟೋ ತೆಗೆಸ್ಕೊಂಬಿಟ್ಟು ಅವರಿಗೂ ಅವ್ರದ್ದು ಇಷ್ಟು ಜನ ಕೆಲಸಗಾರರ ಲೆಕ್ಕ ಪಟ್ಟಿ ಬರ್ಕೊಂಡು ದುಡ್ಡು ಹೊಡಿತಾ ಇದ್ದೀರಲ್ಲ, ಅದ್ರ ಬಗ್ಗೆ ಮಾತಾಡಿ. ಇದು ಆನ್ಲೈನ್ ಗೇಮ್ನ ಬಂದ್ ಮಾಡೋ ವಿಚಾರದಲ್ಲಿ ನಮಗೆ ರಾಜ್ಯಕ್ಕೆ ಆದಾಯ ನಷ್ಟ ಆಯಿತು, ಇದು ಆದಾಯ ನಷ್ಟ ಆಗುವಂತಹ ಸ್ಥಿತಿ ಅನ್ನುವಂಥ ಮಾತಾಡಿ ಆನ್ಲೈನ್ ಗೇಮ್ ಬಂದ್ ಮಾಡೋದು ಯಾರ ಮಕ್ಕಳ ಹಾಳಾದ್ರೆ ಏನಾಗ್ರಿ? ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರ ಮಗಂಗೆ PUC ಓದಿದ್ರು ಪರವಾಗಿಲ್ಲ, ಸಾವಿರಾರು ಕೋಟಿ ಮಾಡಿಟ್ಟಿದ್ದಾರೆ. ಇಲ್ಲಿ ಕಂಡವ್ರ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅಂದರೆ, ಇಲ್ಲಿ ಯಾರು ಆಟೋ ಓಡಿಸೋರು ಮಕ್ಕಳಿರ್ಬೋದು, ಕೂಲಿ ಕಾರ್ಮಿಕರು ಮಕ್ಕಳಿರ್ಬೋದು, ಅವರೆಲ್ಲ ಈ ಮೊಬೈಲಲ್ಲಿ ಆ ಗೇಮ್ಗಳು ಹಾಕೊಂಡ್ಬಿಟ್ಟು ಪ್ರತಿನಿತ್ಯ ಎಷ್ಟು ಸಾಲ ಮಾಡ್ಕೊಳ್ತಾ ಇದ್ದಾರೆ. ಯಾವ್ಯಾವುದೋ ಇವತ್ತು ಸಾಲ ಕೊಡುವಂಥ ಆ್ಯಪ್ಗಳು ಬಂದಿದ್ದಾವೆ. ಮನೆ ಹತ್ರ ಬಂದು ಇವತ್ತು ವಸೂಲಿಗೆ ಬರ್ತಾ ಇದ್ದಾರೆ. ಇವತ್ತು ಮೀಟ್ರ್ ಬಡ್ಡಿಯವ್ರ ಕಾಟ ಹೋಗ್ಬಿಟ್ಟು ಇವತ್ತು ಆನ್ಲೈನು ಸಾಲ ಕೊಡೋವ್ರ ಕಾಟ ಜಾಸ್ತಿ ಆಗಿದೆ. ಆ ಸಾಲ ತೊಗೊಳ್ತಾರೆ, ಮನೆಯಲ್ಲಿ ಅಪ್ಪ ಅಮ್ಮಗೂ ಗೊತ್ತಿರಲ್ಲ. ಈ ಮಕ್ಕಳು ಸಾಲ ಮಾಡಿಕೊಂಡು ಗೇಮ್ಗಳು ಆಡ್ತಾರೆ. ಇದ್ರ ಜೊತೆಗೆ ಆನ್ಲೈನ್ ಒಳಗಡೆ ಈ ಒಂದು ಏನು Dream11 ಅಂತ ಇಂಡಿಯನ್ ಕ್ರಿಕೆಟ್ ಟೀಮನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರಲ್ಲ, ಅವರು ಎಲ್ಲದನ್ನು ಕೂಡ ಕ್ರಿಕೆಟ್ ಆಡೋದು ಪ್ರತಿಯೊಂದನ್ನು ಬ್ಯಾನ್ ಮಾಡಬೇಕು. ಈ ಪ್ರಿಯಾಂಕ ಖರ್ಗೆಗೆ ಏನಾಗಬೇಕಾಗಿದೆ? ಕಂಡವ್ರ ಮಕ್ಕಳು ಹಾಳಾದ್ರೆ ಏನಾಗಬೇಕಾಗಿದೆ? ಸುಮ್ಮನೆ ಬಾಯಲ್ಲಿ ದಲಿತ ಅಂತೇಳಿ ಹೇಳಿ ಇವರು ಸದಾಶಿವನಗರದಲ್ಲಿ ಒಳ್ಳೆ ಐಷಾರಾಮಿ ಜೀವನ ನಡೆಸ್ಕೊಂಡಿರ್ತಾರೆ. ಕಂಡವ್ರ ಮಕ್ಕಳು ಹಾಳಾದರೂ ಪರವಾಗಿಲ್ಲ, ಸರ್ಕಾರಕ್ಕೆ ಆದಾಯ ಬೇಕು. ಇಲ್ಲಿ ಲಿಕ್ಕರ್ದು ತೆರಿಗೆ ಎಷ್ಟಕ್ಕೆ ಅವ್ರದ್ದು ಟಾರ್ಗೆಟ್ ಇಷ್ಟಿದ್ದಾರೆ? 38,000 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಎಲ್ಲರ ಪಾಪದವ್ರು ಹೋಗಿ ಆ ಲಿಕ್ಕರನ್ನು ಬರೀ ಸ್ಪಿರಿಟೇ ಇರುವಂಥ ಲಿಕ್ಕರ್ ಕುಡಿದು ಪಲ್ಟಿ ಹೊಡ್ಕೊಂಡು ರಸ್ತೆ ಬದಿಲಿ ಬಿದ್ದಿರ್ತಾರೆ. ಸರ್ಕಾರಕ್ಕೇನು ಆದಾಯ ಬೇಕು? ಆಯಿತು, ಇನ್ನೂ ಉಂಟಲ್ಲ ವೇಶ್ಯಾವಾಟಿಕೆಯನ್ನು ಲೀಗಲೈಸ್ ಮಾಡಿಬಿಡಿ, ಅದರಿಂದಲೂ ಬರಲಿ ದುಡ್ಡು. ಏನು ಮಾತಾಡ